ಕಳೆದ 3 ದಿನಗಳಿಂದ ವ್ಯಕ್ತಿತ್ವ ವಿಕಸನದ ತರಬೇತಿಯನ್ನು ನಮ್ಮ ತಾಲೂಕಿನಲ್ಲಿ ತಾವೆಲ್ಲರೂ ಬಂದು ಜಯಪ್ರಕಾಶ್ ನಗರತಿಯವರ ಅವರ ಅನುಭವ, ಅವರ ಒಂದು ಮಾರ್ಗದರ್ಶನ, ಅವರು ನಡೆದು ಬಂದ ಜೀವನದ ರೀತಿ, ಅವರು ಯಾರನ್ನ ಈ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ. ನೀವು ಬಂದಂಥ ಉದ್ದೇಶಗಳು ಈಡೇರಲಿಕ್ಕೆ ಬಂದಿದ್ದಂಥ ಸನ್ನಿವೇಶಗಳನ್ನೆಲ್ಲವನ್ನು ನೀವು ಎಲ್ಲ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಗುರುಗಳಾಗಿ ನನಗೂ ಒಂದು ಕಾಲದಲ್ಲಿ ಗುರುಗಳವರು ಈಗ ಸ್ನೇಹಿತರಾಗಿದ್ದಷ್ಟೇ. ನಾನು ಕೂಡ ಶಿಬಿರಾರ್ಥಿ ಆಗಿದ್ದೆ. ಶಿಬಿರಾರ್ಥಿ ಆಗಿದ್ದು ಅವ್ರ ಜೊತೆಯಲ್ಲಿ 16 ಕಾರ್ಯಕ್ರಮಗಳ ಜೊತೆಯಲ್ಲಿ ನಾನು ಮತ್ತೆ ಸ್ನೇಹಿತರಾಗಿ ಮುಂದುವರೆಕೊಂಡು ಕಳೆದ 15 ವರ್ಷದಿಂದ ನನ್ನ ಜೊತೆಯಲ್ಲಿದ್ದೀವಿ. ಸನ್ಮಾನ್ಯ ಈ ರಾಜ್ಯದಲ್ಲಿ ಬಹಳಷ್ಟು ಬಹುಮುಖ ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥ ಜಯಪ್ರಕಾಶ್ ನಗರತಿಯವರೇ, ಹಣಕಾಸಿನ ಸ್ಥಿತಿಗತಿನ ಬಹಳ ಉತ್ತಮವಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಶಂಕರ್ ಅವರೇ, ಸೋದರಿ ಶ್ರೀಮತಿ ಜಯಪ್ರಕಾಶ್ ನಗರತಿಯವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯರು ಮತ್ತು ಕಿರಿಯರಾದಂಥ ಎಲ್ಲರನ್ನ ಹಲವಾರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಧ್ಯೇಯ ಉದ್ದೇಶಗಳನ್ನು ಈಡೇರಿಸಿಕೊಂಡು ಬಂದಿದ್ದರಿಂದ ಎಲ್ಲ ಶಿಬಿರಾರ್ಥಿ ಸ್ನೇಹಿತರು. ಈಗ ನಾನು ಯಾವ ವಿಚಾರ ಮಾತಾಡಬೇಕು, ನನಗೆ ಈಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಷ್ಟೇ ಮಾತಾಡಲ್ಲ, ಯಾಕೆಂದರೆ ಈಗ ನಾನು ಬಂದಿರೋದು ಮಾಜಿ ಶಾಸಕರು ಅಂತೇಳಿ ರಾಜಕಾರಣ ಮಾತಾಡೋದಕ್ಕೆ ನನಗೆ ಸ್ವಲ್ಪ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದೀನಿ. ಯಾಕೆ ಏನು ಅಂದರೆ ಸಮಾಜ ಸೇವೆ ಅಂತ ಹೇಳಿದ್ರಲ್ಲ ಅವರು, ಅದೇ ಅರ್ಥ ಆಗ್ತಿದೆ ನನಗೆ. ಸಮಾಜ ಸೇವೆ ಅನ್ನೋದಿಗೆ ಅರ್ಥನೇ ಇದ್ದಂಗೆ ಆಗ್ಬಿಟ್ಟಿದೆ. ಸೇವೆ ಮಾಡೋದನ್ನ ಕಾಲದಲ್ಲಿ ತುಳಿದು ಪಕ್ಕಕ್ಕೆ ಇಟ್ಬಿಡ್ತಾರೆ ಅಂತ ಕೆಟ್ಟ ಪರಿಸ್ಥಿತಿ ಆಗಿದೆ. ಹಂಗಂದ್ಕೊಂಡು ನಿಮ್ಮನ್ನ ವಿಮುಖರಾಗಿ ಎಲ್ಲೋ ಕಡೆ ನೀವು ಸಮಾಜಮುಖಿ ಹಾದಿಬೇಡಿ, ನಿಮ್ಮ ಹಣ ಮಾಡಿಕೊಂಡು ದೇಶನ ಒಳ್ಳೆ ಮಾಡ್ಕೊಂಡು ನಿಮ್ಮ ಜೀವನ ನೀವು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಹೋಗಿಲ್ಲ ನಾನು. ಅದರ ಅನುಭವದಿಂದ ಈಗ ನನ್ನಲ್ಲಿ ನನ್ನ ಗೊತ್ತಿರೋ ಒಂದು 50-60 ವರ್ಷ ಮೇಲೆ ಆಗಿರ್ತಿತ್ತು. ಒಂದು 2-3 ಬಿಟ್ಟರೆ ಎಲ್ಲರೂ ಕೂಡ ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ. ನೀವೆಲ್ಲ ದೇವ ಉದ್ದೇಶ ಇಟ್ಕೊಂಡು ಜಯಪ್ರಕಾಶ್ ನಗರತಿಯವರ ಅವರ ಭಾವನೆ, ಅವರ ಅನಿಸಿಕೆ, ಅವರ ಅನುಭವ ಮತ್ತು ನಿಮ್ಮ ಜೀವನದಲ್ಲಿ ಅವರ ಮೇಲೆ ಪರಿಣಾಮ ಬೀರುವಂಥ ಎಲ್ಲವನ್ನೂ ಕೂಡ ಪಡ್ಕೊಳ್ಳೋಕೆ ಬಂದಿದ್ದಕ್ಕಂಥ ಈ ಶುಭ ಸಂದರ್ಭದಲ್ಲಿ ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳೋಕ್ಕೆ ಬಂದಿದ್ದಕ್ಕಂಥ ಎಲ್ಲರೂ ಕೂಡ ಮೊದಲನೇದಾಗಿ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಭಾವನೆಗಳನ್ನು, ನಿಮಗೇನು ಉದ್ದೇಶ ಇಟ್ಕೊಂಡಿದ್ದೋ ಅದು ಫಲಕಾರಿಯಾಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಸ್ನೇಹಿತನಾಗಿ ಯಾಕೆ ಅಂದರೆ ಇವತ್ತು ಎಷ್ಟೋ ಜನ ಆನ್ಲೈನಲ್ಲಿ, ಆಫ್ಲೈನಲ್ಲಿ ಏನೆಲ್ಲ ಒಂದು ಜ್ಞಾನಾರ್ಜನೆಗೆ ಅವಕಾಶಗಳಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಬೀರೋ ಬಿಸ್ಕೆಟ್ ಕೊಟ್ಕೊಂಡು, ಎಲ್ಲೋ ಒಂದು ಕಡೆ ಕಾಲ ಕಳ್ಕೊಂಡು, ಎಲ್ಲೋ ಒಂದು ಒನ್ ಡೇ ಟ್ರಿಪ್ ಕೊಡ್ಕೊಂಡು ಕಾಲ ಕಳೆಯುವ ಸಂದರ್ಭದಲ್ಲಿ ತಮ್ಮ ಫೀಲ್ಡಲ್ಲಿ ಭಾಳಷ್ಟು ನೀವು ಪರಿಣಿತರಾಗಿದ್ದರೂ ಕೂಡ, ಆರ್ಥಿಕವಾಗಿ ಸ್ಥಿತಿಗತಿಯಲ್ಲಿ ಚೆನ್ನಾಗಿದ್ದರೂ ಕೂಡ, ನೀವಿನ್ನೂ ಕೂಡ ಈಗ ನನಗೆ ಒಂದಿಷ್ಟು ನಾಲೆಡ್ಜ್ ಬೇಕು ಅಂತ 3 ದಿವಸ ಇದ್ದೀರಲ್ಲ, ಅದು ಗ್ರೇಟ್. ಭಾಳ ಜನ ನಮಗೆ ಜಯಪ್ರಕಾಶ್ ನಗರತಿಯವರು ಅಂತ ಅವ್ರನ್ನ ಹೇಳಿದ್ದೀನಿ. ನಾವೆಲ್ಲ ನಮ್ಮ ಹುಡುಗ ಹೇಳಿದಿಲ್ಲ. ನನ್ನ ವಿಚಾರ ಜೀರೋ ಇಂದ ಹೀರೋ ಅಂತೇಳಿ ಒಂದು ಹಿಂಗೆ ಶಾಸಕರಾಗಿ ಮುಗಿದಿತ್ತು. MLA ಆಗಿ ಒಂದು 1 ತಿಂಗಳು 2 ತಿಂಗಳ ಹಂತದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಜೀವನೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಜಯಪ್ರಕಾಶ್ ನಗರತಿಯವರು. ಆ ಸಂದರ್ಭದಲ್ಲಿ ಭಾಳ ವಿಶದವಾಗಿ ಎಲ್ಲ ವಿಚಾರನ ಅದನ್ನು ಹೇಳಿದ್ದೀನಿ. ಬೇಕಾದ್ರೆ ನೋಡಿ ಗೊತ್ತಾಗುತ್ತೆ. ಅದೇ ವಿಚಾರನ ಹೇಳಕ್ಕೆ ಹೋಗೋದಿಲ್ಲ. ಇವತ್ತು ಒಂದು ವಿಚಾರ ಹೇಳಿದ್ರೆ ನೀವೆಲ್ಲರೂ ತಿಳ್ಕೊಬೇಕಷ್ಟೇ. ಈಗ ಸಮಾಜದಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ತಂದೆ ತಾಯಿ ಒಬ್ಬ ಮಗುವಾಗಿ ಬೆಳಿತೀವಿ, ಸಮಾಜದಲ್ಲಿ ತಂದೆ ತಾಯಿ ಮಗುವಾಗಿ ಬೆಳಿತೀವಿ, ತಂದೆ ತಾಯಿಗೆ ಮೊದಲು ಪರಿಚಯ ಆಗ್ತೀವಿ, ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆಯಲ್ಲಿ ಬೆಳಿತೀವಿ, ಮತ್ತು ಸಮಾಜದಲ್ಲಿ ಸಮಾಜ ಅಂತ ಏನು ಅಂತ ಅರ್ಥ ಮಾಡಿ ಸಮಾಜಕ್ಕೆ ಬರ್ತೀವಿ. ನಂತರ ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಅಂತ ಹೋಗ್ತೀವಿ. ಅದು ಹೋಗ್ತಾ 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 ನಮ್ಮ ಅನುಭವ, ನಮ್ಮ ತೀರ್ಮಾನ, ನಮ್ಮ ಬದುಕು ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೀವಿ, ಯಾರ ಜೊತೆಯಲ್ಲಿ ಇರ್ತೀವಿ, ಯಾರ್ಯಾರು ನಾವು ಅನುಕರಣೆ ಮಾಡ್ತೀವಿ, ಏನೇನು ನಮ್ಮ ಜೀವನ ಅಳವಡಿಸ್ಕೊಳ್ತೀವೋ ಅದನ್ನೇ ಮತ್ತೆ ನಾವು ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತೀವಿ. ಆ ಬಂದಂಥ ಸಂದರ್ಭದಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಬೆಳೆದ್ರೆ ಒಳ್ಳೆತನ ಆಗಲಿ. ಇಲ್ಲಾಂದರೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಘಾತಕತನ ಭಾಳಷ್ಟು ಹೆಚ್ಚಿಗೆ ಆಗಿರ್ತಕ್ಕಂಥ ಈ ಒಂದು ಸಮಾಜದಲ್ಲಿ ನಿಮ್ಮಂಥ ಇವತ್ತು ಯಾರ್ಯಾರು ಉದ್ಯಮಶೀಲರಾಗಬೇಕು,
ಯಾರು ರಾಜಕೀಯವಾಗಿ ಬೆಳಿಬೇಕು, ಯಾರ್ಯಾರು ನಾವು ಆರ್ಥಿಕವಾಗಿ ಸ್ಥಿತಿವಂತರಾಗಬೇಕು, ಎಲ್ಲರ ಬದುಕನ್ನು ಹಸನು ಮಾಡುವಂಥ ಒಬ್ಬ ನಾನು ದೊಡ್ಡ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಗೌರವವನ್ನು ಪಡ್ಕೊಳ್ಳುವಂಥ ವ್ಯಕ್ತಿ ಆಗಬೇಕು. ನನ್ನ ತಂದೆ ತಾಯಿಗೆ ನಾವು ಭಾಳಷ್ಟು ಗೌರವವನ್ನು ತಂದು ಅವರ ನಮ್ಮ ಜನ್ಮ ಕೊಟ್ಟಿದ್ದಕ್ಕೆ ಅವರಿಗೆ ಸಂತೋಷವನ್ನು ಕೊಡಬೇಕು ಅಂತೇಳಿ ಎಲ್ಲರ ರೀತಿಯ ಉದ್ದೇಶವನ್ನು ಸಮಾಜ ಎಲ್ಲರೂ ಇಟ್ಕೊಂಡಿರ್ತೀವಿ. ಇಲ್ಲಿ ಬಂದಿರ್ತಕ್ಕಂಥ 16 ಜನ ಸ್ನೇಹಿತರು ಯಾವ ಉದ್ದೇಶದಿಂದ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರಿಗೆ ನೀವೆಲ್ಲರೂ ಕೂಡ ಅವರ ಆನ್ಲೈನಲ್ಲಿ 1-2 ಹೊತ್ತು ಮಾತಾಡಿರ್ತೀರ, ಅವ್ರ ಬುಕ್ಗಳನ್ನು ಓದಿರ್ತೀರ. ನಾನು ಕೂಡ ಸುಡುಗಳಿಗೆ ಹಂಚಿದ್ದೀರಿ, ನುಡಿಗಳ ನಡಿ ಮತ್ತು ಯಾವುದು ಅಣಿ ಪ್ಲಸ್ ಅನುಕ್ಷಣ ಅನುಭವಿಸಿ ಅವೆಲ್ಲ ಕೂಡ ನಾನು ಓದಿದ್ದೀನಿ. ಅನುಕ್ಷಣ ಅನುಭವಿಸಿ ಓದಿ, ಯಾಕೆಂದರೆ ಒಂದೊಂದು ಕ್ಷಣನೂ ನೆನ್ನೆ ಯಾರೋ ಗೊತ್ತಿಲ್ಲ, ನಾಳೆ ಯಾರೋ ಗೊತ್ತಿಲ್ಲ. ನಮಗೆ ಇರುವ ಕ್ಷಣ ಹೇಗಿರಬೇಕು, ಇಲ್ಲಿ ನಿಂತಿದ್ದು ನಿಮ್ಮ ಜೊತೆ ಏನು ಮಾತಾಡಬೇಕು, ಎಷ್ಟು ಜೊತೆಯಲ್ಲಿ ನಾನು ಹೆಂಗೆ ಇರಬೇಕು ಅನ್ನೋದನ್ನ ಕಲಿಸಿ ನೋಡುವಂಥದ್ದು ಅದು ಆ ಬುಕ್ ನೀವೆಲ್ಲರೂ ಓದಿ. ಆ ರೀತಿ ಬಹಳಷ್ಟು 15 ಬುಕ್ಗಳನ್ನು ಪಡೆಯುವಂಥ ಸಾಹಿತಿಗಳಾಗಿದ್ದಾರೆ. ನಾನು ಕೇವಲ ಮಾರ್ಗದರ್ಶಿಗಳು ಅಂತ ಅವರು ಬಂದರು, ಟಿ ವಿಯಲ್ಲಿ ವಾಚಕರಾಗಿ ಕೆಲಸ ಮಾಡ್ತಾಯಿದ್ರು. ಇವತ್ತು ನಿಜವಾದ ಸಾಹಿತಿಗಳಾಗಿ 15 ನಾನು ಬುಕ್ ಬರೆಯೋದಷ್ಟು ಸುಲಭ. ಯಾರ್ಯಾರು ಏನೋ ಬೇಕು ಅವರ ಬಹುಮುಖ ವ್ಯಕ್ತಿತ್ವವನ್ನು ಒಬ್ಬ ಎಂಪ್ಲಾಯ್ ಆಗಿದ್ದಂಥ ಒಂದು ಇಲಾಖೆ ಎಂಪ್ಲಾಯ್ ಇದ್ದಂಥ ಒಬ್ಬರು ಹಲವಾರು ಕಷ್ಟ ಇದೆ. ಯಾರ ವ್ಯಕ್ತಿ ಜೀವನದಲ್ಲಿ ಕಷ್ಟ ಇಲ್ಲ, ನೋವಿಲ್ಲ, ನಲಿವಿಲ್ಲ, ಎಲ್ಲವೂ ಇರ್ತದೆ. ಅವನು ಮೀರಿ ಈ ಸಮಾಜಕ್ಕೆ ನನ್ನ ಜೀವಿತಾವಧಿಯಲ್ಲಿ ನಾನೇನಾಗಬೇಕು ಅಂತೇಳಿ ಮೆಟ್ಟಿ ನಿಂತು ಹಾಕ್ತೀವಲ್ಲ, ಅದರಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ನನಗೆ ಗೊತ್ತಿರೋ ನಾನು ನೋಡಿದಂಥ ಕೆಲವೇ ಸ್ನೇಹಿತರಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಪ್ರತಿಮ ವ್ಯಕ್ತಿತ್ವವನ್ನು ಅವ್ರದ್ದಾಗಿ ಶಕ್ತಿಯುತವಾಗಿ ಸಮಾಜಕ್ಕೆ ತೋರಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇರ್ಬೋದು, ಮತ್ತು ನಮ್ಮ ಸೋದರಿ ಮತ್ತು ಜಯಪ್ರಕಾಶ್ ಅವರಿರ್ಬೋದು, ನಾವೆಲ್ಲವೂ ಕೂಡ ಒಟ್ಟಿಗೆ ಸೇರಿ ಇದೇ ಥರ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಯಾವ ಕಾರ್ಯಕ್ರಮವನ್ನು ಈ ಥರ ಮಾಡಿದಾಗ ಮೊದಲನೇದಾಗಿ ಉದ್ಘಾಟನೆ ಇರ್ಬೋದು, ಇಲ್ಲ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ವಿಚಾರಗಳಿದೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿರ್ಬೋದು, ಇಲ್ಲ ಕೊನೆಯಲ್ಲಿ ಒಂದು ಮುಕ್ತಾಯ ಕಾರ್ಯಕ್ರಮಕ್ಕಾಗಲಿ ನಮ್ಮನ್ನು ಕರೆದು ನಮ್ಮ ಭಾವನೆಗಳು ಯಾಕೆ ಹೇಳ್ತಾರೆ ಅಂದರೆ, ನಮ್ಮ ಅನಿಸಿಕೆ, ನಮ್ಮ ತೀರ್ಮಾನ, ನಮ್ಮ ಜೀವನದ ಒಂದು ನಡೆದು ಬಂದ ಹಾದಿಯನ್ನು ನಿಮ್ಮ ಬಾಳಲ್ಲಿ ನೀವು ಯಾರ್ಯಾರು ಬಂದಿದ್ರು ಅವಾಗ ಒಂದೊಂದು ವಿಚಾರಗಳನ್ನು ತಿಳ್ಕೊಂಡು ಅದರಲ್ಲಿ ಅನುಕೂಲ ಆಗಲಿ ಅಂತೇಳಿ ಅವರು ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ನನಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಬಗ್ಗೆ ಇನ್ನೊಂದು 2 ವಿಚಾರಗಳಿದೆ. ಈ ಕರ್ನಾಟಕದಲ್ಲಿ ನಮ್ಮ ಸರ್ಕಾರಗಳೇ ಬಳಸ್ಕೋಬೇಕಾಯ್ತು ಒಂದು ವಿಚಾರಧಾರೆಗಳನ್ನು. ಯಾವ ಕಾರ್ಯಕ್ರಮ ವಿಕಸನ ಮತ್ತು ಇನ್ನೊಂದು ಯಾವುದೋ ಕಾರ್ಯಕ್ರಮ ಅಂತೇಳಿ ಸಹಯೋಗ ಮತ್ತು ವಿಕಸನ ಅಂತೇಳಿ 2013-12 ಒಂದು ಕಾರ್ಯಕ್ರಮ ಮಾಡಿದ್ರು. ಅದು ನಾನು ಇವ್ರ ಜೊತೆ ಹೋಗ್ತಿದ್ದೀನಿ, MLA ಆಗಲಿಲ್ಲ, ನಾನು ಈ ಜೊತೆಲಿ ಹೋಗ್ತಿದ್ದೀನಿ. ನಾನು ದಾವಣಗೆರೆ ಮತ್ತು ಹರಿಹರ ಅಲ್ಲೆಲ್ಲ ಹೋದಾಗ, ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಅದೆಷ್ಟು ಜನ ಮಕ್ಕಳು ಇವರಿಗೆ ಭಾಳಷ್ಟು ಅಭಿನಂದನೆ ಸಲ್ಲಿಸ್ತಾ ಇದ್ರು. ಅಂದರೆ ಸರ್ಕಾರ ಕಾರ್ಯಕ್ರಮಗಳನ್ನು ಅದು ಒಂದು ಪ್ರತಿಯೊಂದು ಇಲಾಖೆಯಲ್ಲಿ ಏನೋ ಒಂದು ಮೇಜರ್ 30-35 ಇಲಾಖೆ ಇರ್ತವೆ, ಅದಕ್ಕಿಂತ ಹೆಚ್ಚಿನ ಇಲಾಖೆ ಇದ್ದು ಕೂಡ ಇದರಲ್ಲಿ ಇಂತಿಷ್ಟು ಹಣವನ್ನು ಬಜೆಟಲ್ಲಿ ಇದಕ್ಕೆ ತೆಗಿತೀವಿ ನಾವು. ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿ ಹಣವನ್ನು ವಿನಿಯೋಗ ಮಾಡಬೇಕು, ಯಾವ ರೀತಿ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು, ಮಕ್ಕಳ ಪೌಷ್ಟಿಕಾಹಾರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಗೆ ಏನು ಕೊಡ್ತಾರೆ, ಆತ ಎಲ್ಲ ಇಲಾಖೆಯಲ್ಲಿ ಕೊಡ್ತಾರೆ. ಆ ಎಲ್ಲ ಇಲಾಖೆಯಲ್ಲಿ 10 ಇಲಾಖೆಯಲ್ಲಿ ಕರೆಕ್ಟಾಗಿ ನಾವು ಬಳಸ್ಕೊಂಡಿದ್ದೇ ಆಗಿದ್ರೆ ಈ ಕರ್ನಾಟಕ ರಾಜ್ಯದ ಭಾಳಷ್ಟು 31 ಜಿಲ್ಲೆಗಳು ಕೂಡ ಭಾಳ ದೊಡ್ಡ ಪ್ರಮಾಣದ ಒಂದು ಸಹಕಾರವನ್ನು ಕೊಡ್ಬೋದಾಗಿದೆ. ಹೌದು, ನಾವು MLAಗಳಾದ ತಕ್ಷಣ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಪೌರಸಭೆ, ನಗರಸಭೆ ಆದ ತಕ್ಷಣ ನಾವೇ ಮಾಡ್ತೀವಿ, ನಾನೇ ಎಲ್ಲ ಮಾಡ್ಬಿಡ್ತೀವಿ ಅಂದರೆ ಅಸಾಧ್ಯವಾದ ಕೆಲಸ. ಆ ಇಲಾಖೆಯ ಕಾರ್ಯಾಂಗ ಮತ್ತು ನಾವು ಏನು ಶಾಸಕಾಂಗ ಮಾಡ್ತೀವೋ ನಾವು ಮತ್ತು ಎಲ್ಲ ರೀತಿಯಲ್ಲಿ ಒಂದು ಸಹಯೋಗದಿಂದ ಜನಗಳ ಜೊತೆ ಇದ್ದಾಗ ಮಾತ್ರ ಸ್ಕೀಮ್ಗಳು ಇದು ಏನು ಅದು ಪೂರ್ಣ ಪ್ರಮಾಣದಲ್ಲಿ ಜನಮಟ್ಟಕ್ಕೆ ಜನಸಾಮಾನ್ಯರಿಗೆ, ಬಡವರಿಗೆ, ಯಾರಿಗೆ ಅರ್ಹ ವ್ಯಕ್ತಿಗಳಿಗೆ ತಲುಪಬಹುದು. ಇಂಥ ಸಂದರ್ಭದಲ್ಲಿ ಇವರು ತರಬೇತಿ ಬಹಳ ಮುಖ್ಯ ಆಗುತ್ತೆ. ಆನ್ಲೈನ್ ಆಫ್ಲೈನಲ್ಲಿ ಯಾರು ಬಳಸ್ಕೊತಾ ಬಿಡ್ತಾರೋ, ನೀವು 16 ಜನ ಬಳಸ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ. ಇವತ್ತು ಇಂಥ ಒಂದು ಕಾರ್ಯಕ್ರಮ ನಿಮ್ಮಿಂದ ನೀವು ಒಬ್ಬೊಬ್ಬರು ಕೂಡ ಒಂದೊಂದು ಕಾರ್ಯಕ್ರಮ ಮಾಡುವಂಥ ವ್ಯವಸ್ಥೆಯನ್ನು ಅವ್ರ ಜೊತೆಯಲ್ಲಿ ಮಾಡಿ. ಇವತ್ತು ಶಂಕರ್ ಕೂಡ ಬಹಳ ನನಗೆ ಗೊತ್ತಿರೋ ಪ್ರಕಾರ ಅವರು ಆರ್ಥಿಕವಾಗಿ ಏನೇನು ಹಣಕಾಸಿನಲ್ಲಿ ಇತ್ತು, ಹಣಕಾಸಿನಲ್ಲಿ ನಿಮಗೆ ಒಂದು ಸಾಮಾನ್ಯ ಮನುಷ್ಯರಿಂದ ಯಾವ ಸಾಮಾನ್ಯ ಸ್ವಲ್ಪ ಹಣದಿಂದ ಯಾವ ರೀತಿ ಬೇರೆ ನಾವು ಪ್ರಾಫಿಟನ್ನು ಪಡಿಬೋದು ಅಂತ ಹೇಳಿ ಅವ್ರಿಗೆ ಹೇಳಿದ್ದಲ್ಲ ಹೇಳಿದ್ರೆ
ಮತ್ತೆ ತಿಳ್ಕೊಳ್ಳಿ. ಏಕೆಂದರೆ ನನಗೆ ಅವ್ರ ಬಗ್ಗೆ ಭಾಳಷ್ಟು ನಾನು ಹೇಳ್ತಿದ್ದೆ ಅವ್ರ ಬಗ್ಗೆ. ಅದು ಇವತ್ತು ಹಣನೇ ಬೇಕಾಗಿದೆ. ಇವತ್ತು ಹಣ, ಅಧಿಕಾರ ಎರಡು ಬಿಟ್ಟರೆ ಇನ್ಯಾವ ಏನೂ ಬೇಕಾಗಿಲ್ಲ. ಅಂದ್ಕೊಂಡು ಅದು ಇಲ್ದಿದ್ರೂ ಆಗಲ್ಲ. ಅದಿದೆ ಅಂತೇಳಿ ಅದು ಹಿಂದೆ ಬಿದ್ದರೆ ನೀವೆಲ್ಲೋ ಒಂದು ಕಡೆ ಪಾತಾಳಕ್ಕೆ ಹೋದಂಗೆ. ಇವತ್ತು ಎಷ್ಟೋ ಜನ ಇರ್ಬೋದು, ನಮ್ಮ ರಾಜಕಾರಣಿಗಳಲ್ಲಿ, ನಮ್ಮ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಎಷ್ಟೋ ಇರ್ಬೋದು. ನಮ್ಮ ಕಣ್ಣು ಮುಂದೆ ನೋಡ್ತೀವಿ. ಇವತ್ತು ಕೊನೆ ಉಳಿದಿದೆ ಗೊತ್ತಾ? ಇವತ್ತು ಬಸವ, ಬುದ್ಧ, ಯಾವ ವಿವೇಕಾನಂದ, ಗಾಂಧೀಜಿ, ಅಂಬೇಡ್ಕರ್ ಅವರು ಶಾಶ್ವತವಾಗಿ ಈ ಒಂದು ಜಗತ್ತಿನಲ್ಲಿ ಸೂರ್ಯ ಚಂದ್ರ ಇರೋರು ಕೂಡ ಅವ್ರ ಅವರ ವ್ಯಕ್ತಿತ್ವ, ಅವರ ವಿಚಾರಧಾರೆ ಇರ್ತಿದೆ. ಮದರ್ ತೆರೇಸಾ ಇರ್ಬೋದು, ಅವರೆಲ್ಲರೂ ಕೂಡ ನಾವು ಯಾರು ಕೂಡ ಮರೀಲಿಕ್ಕೆ ಆಗದಂಥ ಒಂದು ಸಾಧಕರಾಗಿದ್ದಾರೆ ಮುಂದೆಗಡೆ. ಅದಕ್ಕೆ ನನಗೆ ಗೊತ್ತಿರಬೇಕಾದ್ರೆ ನನ್ನ ಒಂದು ಜೀವಿತ ಅವಧಿಯ ಈ ರಾಜಕಾರಣ ಜೀವನ ಭಾಳ ಬೇಸತ್ತಾಗಿದೆ. ಅದಕ್ಕೆ ನಾನು ಇನ್ನೂ ಮಾತಾಡೋಕ್ಕೆ ಹೋಗಿಲ್ಲ, ಮಾತಾಡೋದು ಅವಶ್ಯಕತೆ ಇಲ್ಲ. ಈಗ ಲರ್ನಿಂಗ್ ಬಂದಿದ್ದಲ್ಲ ಸರ್, 3 days ಕ್ಯಾಂಪು, ಇವರು ಅದನ್ನು ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು? ಅದಕ್ಕೆ ಹೇಳ್ತೀನಿ, ಅದೇ ವಿಚಾರ ಹೇಳ್ತೀನಿ. ಈ ರಾಜಕಾರಣ ಮತ್ತೆ ಯಾರು ಏನೋ ಮಾಡ್ತಾರೆ, ನಮ್ಮದು ಹಿಂಗಾಗಬೇಕು ಅನ್ನೋದಿದ್ರು ನನ್ನದೇನಾಗಬೇಕು, ನನ್ನ ಜೀವನ ಏನಾಗಬೇಕು, ನನ್ನ ಕುಟುಂಬ ಏನಾಗಬೇಕು, ನನ್ನ ಒಂದು ಸಮಾಜನ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಿಗೆ ಮಾಡಬೇಕಾಗಿಲ್ಲ. ಒಂದು ಸಣ್ಣ ಪ್ರಮಾಣದಲ್ಲಿ ಸಹಕಾರ ಏನು ಕೊಡಬೇಕು ಅನ್ನೋದಕ್ಕೆ ನಿಮ್ಗೆ ಸೀಮಿತ ಆಗದೆ ಸಾಕು. ಎಲ್ಲೋ ಒಂದು ಕಡೆ ತಮ್ಮ ನಿಮ್ಮಂತನವನ್ನು ಕಳ್ಕೊಂಡು, ನಮ್ಮೆಲ್ಲವನ್ನು ಕಳ್ಕೊಂಡು ಸಮಾಜ ಏನೋ ಉದ್ಧಾರ ಮಾಡ್ಕೊಂತೀನಿ ಅನ್ನೋದಿತ್ತು. ಅದಕ್ಕಿದ್ದಾರೆ ಭಾಳ ಜನ ಇದ್ದಾರೆ, ಅವ್ರೇನು ರಾಜಕಾರಣಿಗಳು ಇನ್ನೊಂದು ಇವತ್ತು ಒಂದು ಹಂತದ ಮೇಲೆ ಬಂದು ಏನೋ ಮಾಡಬೇಕು ಅನ್ನೋರು ಇದ್ದಾರೆ. ಅದೇನೋ ಆಗುತ್ತೆ ಹೋಗುತ್ತೆ. ಬಟ್ ಈಗ ತಾವೇನು ಬಂದಿದ್ದೀರಿ, ನಿಮ್ಮ ಭಾವನೆಗಳು ಏನು ಇಂಟು ಬಂದಿದ್ದೀರಿ, ಯಾವ ಇಲಾಖೆ, ಯಾವ ಒಂದು ಫೀಲ್ಡಿಂದ ಬಂದಿದ್ದೀರಿ, ಆ ಫೀಲ್ಡಲ್ಲಿ ನೀವು ತದೇಕ್ಷಿತರಾಗಿ ನೀವು ಅದು ಹಿಂದೆ ಬಿಡಬೇಕು. ಅದು ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದು ಏನು ಮಾಡಬೇಕು ಅಂತ ನೀವು ತೀರ್ಮಾನ ತೆಗೆದುಕೊಂಡಿರೋ ಆ ಕೊನೆ ಮುಟ್ಟವರೆಗೂ ನಾನು ಮಾಡೇ ಮಾಡ್ತೇನೆ. ಇದಕ್ಕೆ ಫಿಲ್ಮನ್ ಶಾಪ್ ಅವರು ಬಂದಂಥ ಒಂದು ಹೊರಡಿರ್ಬೋದು, ಜಯಪ್ರಕಾಶ್ ಹಳ್ಳಿಯವರ ಅವರ ಮಾತುಗಳಿಂದ ಬಂದಿದ್ದಕ್ಕಂಥ 10 ಹೊರಡಿರ್ಬೋದು. ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ಆತ್ಮದಲ್ಲಿ, ನಿಮ್ಮ ಎದೆಯಲ್ಲಿ ಬೇರೂರಿ ಆ ಕೆಲಸವನ್ನು ಮಾಡಲೇಬೇಕು ಅಂತ ಪಣ ಕೊಟ್ಟಿದ್ದೆ. ಆದರೆ ನಿಮ್ಮ ಜೀವನ ಮಟ್ಟ ನಿಜವಾದ ಸುಧಾರಣೆ ಆಗಲಿ, ಎರಡನೇ ಮಾತಿಲ್ಲ ಅಂತೇಳಿ ನನ್ನ ಭಾವನೆ ಇದೆ. ಆ ರೀತಿಯಲ್ಲಿ ನಿಮ್ಮ ಜೀವನ ಹಸನಾಗಲಿ. ಇವತ್ತು ಎಲ್ಲರೂ ಕೂಡ ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ, ನಿಮ್ಮೆಲ್ಲರ ಏನೋ ಒಂದು ಜೀವನ ಮಟ್ಟ ಸುಧಾರಣೆ ಆಗಲಿದ್ದು ಬಂದಿದ್ದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಬದುಕು ಹಸನಾಗಲಿ. ಪ್ರೀತಿ, ವಿಶ್ವಾಸ, ಶಾಂತಿ, ಸೌಹಾರ್ದತೆ ಹೋಗಬೇಕು. ಮಾನವೀಯ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸುವಂಥ ಕೆಲಸ ಮಾಡಬೇಕು. ಪ್ರಾಮಾಣಿಕ ವರ್ತನೆಯನ್ನು ಇಳಿಸ್ಕೋಬೇಕು. ಯಾಕೆಂದರೆ ಅದಕ್ಕೆಲ್ಲೋ ಹುಡುಕಬೇಕು ಅನ್ನೋ ಥರ ಆಗಿದೆ. ಏನೇ ಕೆಲಸ ಮಾಡಿ ಅದು ಪ್ರಾಮಾಣಿಕತೆ ಇರಬೇಕು. ಏನೇ ಕೆಲಸ ಮಾಡಿ ಅದರ ಸತ್ಯ ಇರಬೇಕು, ಸತ್ಯಕ್ಕೆ ಹತ್ತಿರ ಇರಬೇಕು. ಎಲ್ಲವನ್ನೂ ಸತ್ಯ ಹೇಳಿದ್ರೆ ಸತ್ಯಕ್ಕೆ ಹತ್ತಿರ ಆಗಿದ್ದು ನಿಮ್ಮೆಲ್ಲರ ಜೀವನ ಸಫಲ ಆಗಿ ನೀವೇನೇನು ಅಂದ್ಕೊಂಡು ಬಂದಿರೋ ಭಾಳಷ್ಟು ಯುವಕರಿದ್ದೀರಾ. ನಿಮ್ಮ ಸಮಾಜ ಸೇವೆ, ಎಲ್ಲ ರೀತಿಯ ಬಿಸ್ನೆಸ್ಸು, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಕುಟುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜಯಪ್ರಕಾಶ್ ನಾಯಕರನ್ನು ಬಳಸ್ಕೊಳ್ಳಿ. ನೀವು ಬರೀ ಜೊತೆಯಲ್ಲಿ ನೀವೇನು ಬಂದಿರೋ ಅಷ್ಟಕ್ಕೆ ಸೀಮಿತ ಆಗಬೇಡಿ. ಏಕೆಂದರೆ ನೀವು ಬಂದಿದ್ದು ಗೊತ್ತಿದೆ, 3 ದಿವಸಕ್ಕೆ ಏನೇನು ಅನುಕೂಲ ಪಡ್ಕೊಂಡಿದೆ ಅಂತೇಳಿ ಆಫ್ಲೈನ್, ಆನ್ಲೈನ್ ಎಲ್ಲರೂ ರೀತಿಯಲ್ಲಿ ಅವರು ಸಹಕಾರ ಪಡ್ಕೊಂಡು ನಮ್ಮ ಮಹೇಶ್ ನಮ್ಮ ಅಣ್ಣಗೆ ಹೇಳಿ, ನಮ್ಮ ಅಣ್ಣಗೆ ಸ್ನೇಹಿತರಿಗೆ ನಮ್ಮ ತಾಲೂಕಿನಲ್ಲಿ ಏನು ದೇವರಹಳ್ಳಿ, ದೊಡ್ಡಾಪುರ, ಹೊಸಕೋಟೆ, ನೆಲಮಂಗಲ, ನಮ್ಮ ತಾಲೂಕಲ್ಲೇ ನಾನು ಭಾಳಷ್ಟು ಕಾರ್ಯಕ್ರಮವನ್ನು ಜಯಪ್ರಕಾಶನ್ನು ಬಂದಿದ್ದಾರೆ. ಮತ್ತು ನೀವು ಕೋಲಾರ ಜಿಲ್ಲೆ ಮತ್ತು ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇದ್ರ ಬಗ್ಗೆ ಭಾಳಷ್ಟು ನೀವು ಇದ್ದೀರಾ. ಯಾಕೆಂದರೆ ಈ ಶಾಲೆಗಳು ಮಾಡೋದಿರ್ಬೋದು, ಶಾಲೆಗಳನ್ನ ಕಟ್ಟುವಂಥದ್ದಿರ್ಬೋದು, ಪ್ರಾರಂಭ ಮಾಡುವಂಥದ್ದಿರ್ಬೋದು, ಮತ್ತು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಂತಿರ್ಬೋದು, ಅವೆಲ್ಲರೂ ಅಗ್ರಗಣ್ಯರಿದ್ದಾರೆ ಕೋಲಾರದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಇದೆ. ಆದರೆ ಬೇರೆ ಜಿಲ್ಲೆಗಳು ಆಗಬೇಕು. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಯಾವುದು ನಮ್ಮ ಭಾಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ಹೈದರಾಬಾದ್, ಕರ್ನಾಟಕ, ಈ ಕಡೆ ಯಾರ್ಯಾರು ಬಂದಿದ್ದೀರೋ ನೀವು ಆ ಕಡೆ ಸರ್ಕಾರದ ಎಲ್ಲ ಪ್ರಯೋಜನ ಪಡೆದುಕೊಂಡು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮವಾಗಿ ನಿಮ್ಮ ಭವಿಷ್ಯವನ್ನು ಹಸನು ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಕಳಿಸಿ ಮಾತಾಡಲು ಅವಕಾಶ ಕೊಟ್ಟರೆ ಜಯಪ್ರಕಾಶ್ ತರಬೇತಿಯಿಂದ ಯಶಸ್ಸು